ಸಿದ್ಧಗಂಗಾ ಮಠ ಇರಬಹುದು, ಸುತ್ತೂರು ಮಠ ಇರಬಹುದು, ಸಣ್ಣ ಸಣ್ಣ ಮಠಗಳು ಇರಬಹುದು, ಎಲ್ಲದೂ ಕೊಡುಗೆ ಇರುತ್ತೆ ಸುಮಾರು. ಮತ್ತು ಇನ್ನೊಂದು ವಿಚಾರ, ಬಹುಶಃ ಸಿದ್ಧಲಿಂಗೇಶ್ವರರು ಸಹ 12ನೇ ಶತಮಾನದಲ್ಲಿ ವಿರಕ್ತ ಮಠದ ಕಲ್ಪನೆ ಇತ್ತು ನಮ್ಗೆ ಗೊತ್ತಿಲ್ಲ. ನಾನು ಕೇಳಿದ ಹಾಗೆ ಇವತ್ತು ಸಹ ಅವಾಗ ವಿರಕ್ತ ಮಠಗಳು ಇರಲಿಲ್ಲ. ಇವತ್ತು ವಿರಕ್ತ ಮಠಗಳ ಒಂದು ಹುಟ್ಟು ಹಾಕುವುದು ಕೆಲಸ ಪ್ರಾರಂಭ ಆಗಿದ್ದೇನೆ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಯವರ ಒಂದು ಸುದ್ದಿ ಅಂತ ನಾನು ತಿಳ್ಕೊಂಡಿದ್ದೇನೆ.